ಮಾತುಕತೆ ಶುರು ಮಾಡೋದಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಾನು ಈ ಮೀಟಿಂಗ್ ಕರೆಯೋದಕ್ಕೆ ಕಾರಣ ನಮ್ಮ ಹೊಸ ಯೋಜನೆ ಮೆಡಿಕಲ್ ಕಾಲೇಜ್. ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಗಳಿಗೂ ನಮ್ಮ ತಂದೆ ಮಾದೇಗೌಡರ ಹೆಸರನ್ನ ಇಟ್ಟಿದ್ದೇವೆ. ಆದರೆ ಈ ಮೆಡಿಕಲ್ ಕಾಲೇಜ್ಗೆ ನನ್ನ ಧರ್ಮಪತ್ನಿ ಪಾರ್ವತಿ ಹೆಸರನ್ನ ಇಡ್ತಾ ಇದ್ದೀನಿ. ಪಾರ್ವತಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಒಂದು ಸಾಮಾನ್ಯ ಜೀವನದಿಂದ ಇಷ್ಟು ದೊಡ್ಡ ಸಾಮ್ರಾಜ್ಯದವರೆಗಿನ ನನ್ನ ಪ್ರಯಾಣದಲ್ಲಿ ಜೊತೆಗಿದ್ದವಳು ಪಾರ್ವತಿ. ಈ ಮೆಡಿಕಲ್ ಕಾಲೇಜ್ ಅವಳಿಗೊಂದು ಕಾಣಿಕೆ. ಬರೋ 10ನೇ ತಾರೀಕು ಉದ್ಘಾಟನೆ. ಗವರ್ನರ್ ಬರ್ತಾ ಇದ್ದಾರೆ. ಕಾರ್ಯಕ್ರಮ ಗ್ರ್ಯಾಂಡ್ ಆಗಿರ್ಬೇಕು. ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ನಾನು ಇದನ್ನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿಸ್ತೀನಿ ಅಂದ್ರೆ ನಿನ್ನ ಜೀವನದಲ್ಲಿ ಇದನ್ನ ಮರೆಯಕ್ಕಾಗಲ್ಲ. ಮರಿಬಾರ್ದು. ಏನು ಏನೆಲ್ರು ಹಂಗ್ ನೋಡ್ತಾ ಇದ್ದೀರಾ? ನಾನ್ ಬೇರೆ ಲೋಕದಿಂದ ಬಂದೊಂಥರ ಕಾಣಿಸ್ತಾ ಇದ್ದೀನ? ನಾನು ರಾಜೇಂದ್ರ ಗೌಡ, ವಿಶ್ವನಾಥ ಗೌಡರ ಸುಪುತ್ರ. ನಮ್ಮಪ್ಪನ ಪ್ರಕಾರ ಈ ಕುಟುಂಬನ ಸರ್ವನಾಶ ಮಾಡಕ್ ಹುಟ್ಟಿರೋ ಶನಿ. ಯಾಕಪ್ಪ ಹೀಗೆಲ್ಲ ಮಾತಾಡ್ತೀರ ರಾಜ? ನೀನ್ ಯಾವನ ಕೇಳಕ್ಕೆ ಕಿರ್ಚ್ಬೇಡ. ಈ ಧ್ವನಿ ಕೇಳಿ ನಡುಗ್ತಾ ಇದ್ದಿದ್ ಕಾಲ ಒಂದಿತ್ತು. ನೀನ್ ಆ ಬಿಕನಾಸಿ ಹೆಂಗ್ಸನ್ ಮದುವೆ ಆಗೋದಕ್ ಮುಂಚೆ. ಸಾಕು, ಹೊರಡು ಇಲ್ಲಿಂದ. ನನಗ್ ಗೊತ್ತು ನನ್ನನ್ನ ಇಲ್ಲಿಂದ ಹೊರಗೆ ಹಾಕೋದಕ್ಕೆ ನೀನ್ ತುದಿಗಾಲಲ್ಲಿ ನಿಂತಿದ್ಯಾ. ಆಮೇಲೆ ಈ ಕತ್ತೆಗಳ ಸಪೋರ್ಟ್ ತಗೊಂಡು ಮೆಡಿಕಲ್ ಕಾಲೇಜ್ಗೆ ಆ ದರಿದ್ರದವ್ರ ಹೆಸರಿಡ್ಬೋದು ಅಂತ. ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಈ ಮೆಡಿಕಲ್ ಕಾಲೇಜ್ಗೆ ಸತ್ ಸ್ವರ್ಗದಲ್ಲಿರೋ ನನ್ನ ತಾಯಿ ಹೆಸರಿರುತ್ತೆ. ಉಮಾ ಮಹೇಶ್ವರಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಅವಳ ನೆನಪಿನ ಕಾಣಿಕೆಯಾಗಿ. ಜೀವಂತ ಕಾಣಿಕೆ ಇದೆಯಲ್ಲ, ನೀನೇ ಸರ್ವನಾಶ ಮಾಡಿಕೊಟ್ಟಿರೋನು. ಇನ್ನು ಉಳಿದ ಜೀವನಕ್ಕೆ ಅಷ್ಟು ಸಾಕು. ಹೊರಟೋಗು ಇಲ್ಲಿಂದ. ಹೋಗ್ತೀನಿ. ಆದ್ರೆ ಕಾಲೇಜ್ಗೆ ಆ ಹೊಲಸು ಹೆಂಗಸಿನ ಹೆಸರಿಡಬೇಕು ಅಂತ ನೀನ್ ಇನ್ನೂ ಪ್ಲಾನ್ ಮಾಡ್ತಾ ಇದ್ರೆ ಅನುಭವಿಸ್ತೀಯ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನೀನು ಒದರ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡೆ. ಬಹುಶಃ ಇದು ನಿನ್ನ ಕೊನೆ ಯೋಜನೆ ಇರಬಹುದು ಅಂತ. ಕೊನೆ ಯೋಜನೆ ಆಗೋ ಹಾಗೆ ನಾನು ಮಾಡ್ತೀನಿ. ಬರ್ದಿಟ್ಕೋ. ಕುಟುಂಬನ ಸರ್ವನಾಶ ಮಾಡೋದಕ್ಕೆ ನಾನು ಹುಟ್ಟಿದ್ದೀನಿ ಇದೆಲ್ಲ. ಸರಿಯಾಗಿ ಹೇಳಿದೆ. ನಾಶ ಮಾಡ್ತೀನಿ ಎಲ್ಲಾನು. ಹಲೋ ಹಾಫ್ ಬ್ರದರ್. ಅನ್ಕೊಂಡೆ ಇಲ್ಲೇ ಇರ್ತೀಯ ಅಂತ. ಅಪ್ಪನ ನಿರ್ಧಾರನ ಕೇಳಿಸ್ಕೊಂಡೆ ತಾನೆ? ಕೇಳಿಸ್ಕೊಂಡೆ. ಆದ್ರೆ ಹಾಗೆಲ್ಲ ಆಗಲ್ಲ ಮೈ ಡಿಯರ್ ಹಾಫ್ ಸಿಸ್ಟರ್. ಹಾಗೆ ಆಗುತ್ತೆ. ಕಾಲೇಜ್ಗೆ ನನ್ನಮ್ಮನ ಹೆಸರೇ ಇಡ್ತಾರೆ. ನಾನದ್ರ ಡೈರೆಕ್ಟರ್ ಆಗ್ತೀನಿ. ಲಾಭದಲ್ಲಿ ಯಾವ್ಯಾವ ನಾಯಿಗಳಿಗೆ ಎಷ್ಟೆಷ್ಟು ಪಾಲ್ ಕೊಡ್ಬೇಕು ಅನ್ನೋದನ್ನು ನಾನೇ ಡಿಸೈಡ್ ಮಾಡ್ತೀನಿ. ಹೌದಾ? ಅದ್ಭುತವಾಗಿದೆ ಕನ್ಸು. ಆದ್ರೆ ಇದು ನನ್ಸಾಗಲ್ಲ. ಕಾಲೇಜು ನನ್ನ ತಾಯಿ ಹೆಸರಿನಲ್ಲಿ ಇರುತ್ತೆ. ಹಾಗಾಗ್ಲಿಲ್ಲ ಅಂದ್ರೆ ಈ ಬಿಲ್ಡಿಂಗ್ ಇಲ್ಲಿರಲ್ಲ. ನೀನು ಕನ್ಸ್ ಕಾಣ್ತಿದ್ಯಾ ರಾಜ? ಕಾಲೇಜ್ಗೆ ಯಾರ ಹೆಸರಿಡ್ಬೇಕು ಅಂತ ಇವ್ರಪ್ಪ ಆಗ್ಲೇ ಡಿಸೈಡ್ ಮಾಡಾಗಿದೆ. ಅದು ಹಾಗೆ ಆಗುತ್ತೆ. ಬಾಯ್ ಮುಚ್ಚಲೆ. ನೀನ್ ಯಾವ ಕೊತ್ತವಲ್ಲ ನಮ್ಮನೆ ವಿಷಯದಲ್ಲಿ ತಲೆ ಹಾಕಕ್ಕೆ. ನೀನು ಬರೀ ಕೆಲಸದವನು, ಇವಳ ಗಂಡನಾಗಿ ಕೆಲಸ ಮಾಡೋ ಕೆಲಸದವನು. ಅಷ್ಟ್ ಮಾಡ್ಕೊಂಡಿರೋ. ನನ್ ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡೋದಿಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ನನ್ನ ದಾರಿಗೆ ಯಾರಾದ್ರೂ ಅಡ್ಡ ಬಂದ್ರೆ ನಾನ್ ನಾಶ ಮಾಡ್ಬಿಡ್ತೀನಿ. ಅದ್ ನೀನಾದ್ರೂ ಸರಿ, ನಿನ್ ಗಂಡ ಆದ್ರೂ ಸರಿ.